ಗುರುಭ್ಯೋ ನಮಃ. ಓಂ ಶ್ರೀ ಮಹಾಗಣಪತಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಆದಿತ್ಯಾಂ ಅಂಬಿಕಾಂ ವಿಷ್ಣುಂ ಗಣನಾಥಮಹೇಶ್ವರಂ ಪಂಚದೈವಾನ್ ಸ್ಮರೆ ನಿತ್ಯಂ ಸರ್ವಾಭೀಷ್ಟಕಾರ್ಯಾರ್ಥಸಿದ್ಧಯೇ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಓಂ ಹಿಮಕುಂದಂ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಅಖಂಡ ಸಮಸ್ತ ವಿಶ್ವ ಕನ್ನಡಾಭಿಮಾನ ವೀಕ್ಷಕ ಬಂಧುಗಳಲ್ಲಿ ಕಾಕರ್ಲ ಪ್ರಕಾಶ್ ಆದ ನಾನು ಅಂತರಾಳದಿಂದ ವಂದನೆಗಳನ್ನು ಸಮರ್ಪಿಸುತ್ತಾ, ಇಂದು ಜೂನ್ 2025ರಲ್ಲಿ ತುಲಾ ರಾಶಿಯವರ ಫಲಾಫಲಗಳನ್ನು ಲಘುವಾಗಿ ತಿಳಿಸುವುದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಭಚಕ್ರದಲ್ಲಿ ಜೂಲೈ ತಿಂಗಳು 2025ರಲ್ಲಿ ನವಗ್ರಹರು ಯಾವ ರಾಶಿಯಲ್ಲಿ ಸ್ಥಿತರಾಗಿದ್ದಾರೋ ನೋಡೋಣ. ಶುಕ್ರ ಭಗವಾನರು ವೃಷಭ ರಾಶಿಯಲ್ಲಿ ಸ್ಥಿತನಾಗಿ 26/7/2025 ನಂತರ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಿದ್ದಾರೆ. ಮಿಥುನ ರಾಶಿಯಲ್ಲಿ ಗುರು ಭಗವಾನರು ಸ್ಥಿತನಾಗಿದ್ದಾರೆ. ಸಿಂಹ ರಾಶಿಯಲ್ಲಿ ಕೇತು ಭಗವಾನರು ಸ್ಥಿತನಾಗಿದ್ದಾರೆ. ಕುಜ ಭಗವಾನರು ಸಿಂಹ ರಾಶಿಯಲ್ಲಿ ಸ್ಥಿತನಾಗಿದ್ದು 28 ನಂತರ ಕನ್ಯಾ ರಾಶಿ ಪ್ರವೇಶಿಸಲಿದ್ದಾರೆ. ಕುಂಭ ರಾಶಿಯಲ್ಲಿ ರಾಹು ಭಗವಾನರು, ಮೀನ ರಾಶಿಯಲ್ಲಿ ಶನಿ ಭಗವಾನರು, ಕರ್ಕಾಟಕ ರಾಶಿಯಲ್ಲಿ ಬುಧ ಭಗವಾನರು, ಮಿಥುನ ರಾಶಿಯಲ್ಲಿ ರವಿ ಭಗವಾನರು ಸ್ಥಿತರಾಗಿದ್ದು 16ನೇ ತಾರೀಕು ನಂತರ ಕರ್ಕಾಟಕ ರಾಶಿಗೆ ಪ್ರವೇಶಿಸಲಿದ್ದಾರೆ. ಈ ರೀತಿಯಲ್ಲಿ ನವಗ್ರಹರು ಗೋಚಾರ ಸ್ಥಿತಿಯನ್ನು ಹೊಂದಿದ್ದಾರೆ. ಈ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಆರ್ಥಿಕಾಭಿವೃದ್ಧಿ ಚೆನ್ನಾಗಿರುತ್ತದೆ, ಕುಟುಂಬಾಭಿವೃದ್ಧಿ ಇರುತ್ತೆ, ವೃತ್ತಿಯಲ್ಲಿ ಅಭಿವೃದ್ಧಿ ಇರುತ್ತೆ, ವಸ್ತು ಲಾಭ ಇರುತ್ತೆ, ಸಂಘದಲ್ಲಿ ಗೌರವ ಸಿಗುತ್ತೆ, ಭೋಜನ ಸೌಖ್ಯ ಇರುತ್ತೆ, ಯಾತ್ರಾ ಸಂದರ್ಶನಗಳು ಇರುತ್ತೆ, ಇಚ್ಛಿತ ಕಾರ್ಯಗಳು ನೆರವೇರುತ್ತೆ, ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಲಾಭ ಇರುತ್ತೆ. ಈ ತಿಂಗಳು ಕಲಾರಂಗದವರಿಗೆ ಉತ್ತಮ ಅನುಕೂಲವಾಗಿರುತ್ತೆ. ಉದ್ಯೋಗಸ್ಥರಿಗೆ ಪ್ರಮೋಷನ್ ಸಿಗುತ್ತೆ. ರಾಜಕೀಯ ನಾಯಕರಿಗೆ ಅಧಿಕಾರ ಪ್ರಾಪ್ತಿ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭಿವೃದ್ಧಿ ಇರುತ್ತೆ ಇತ್ಯಾದಿ ಶುಭ ಫಲಗಳನ್ನು ಈ ಜೂನ್ ತಿಂಗಳಲ್ಲಿ ತುಲಾ ರಾಶಿಯವರು ಕಾಣಬಹುದು. ಹಾಗೆ ಈ ರಾಶಿಯವರು ಜುಲೈ ತಿಂಗಳಲ್ಲಿ ಮಾನಸಿಕ ತೊಂದರೆಗಳಿಗೆ ಸಿಲುಕಿಕೊಳ್ಳುವುದು, ರಾಜಭಯ ಉಂಟಾಗುವುದು, ಅನಾರೋಗ್ಯ ತೊಂದರೆಗಳನ್ನು ಅನುಭವಿಸುವುದು, ಸುಖ ಶಾಂತಿಗೆ ಧಕ್ಕೆ ಬರುವುದು, ವೃತ್ತಿಯಲ್ಲಿ ಧನ ವ್ಯಯ ಆಗುವುದು, ಬಂಧು ಮಿತ್ರರ ಜೊತೆ ಸಖ್ಯತೆಗೆ ಧಕ್ಕೆ ಉಂಟಾಗುವುದು, ಸಾಲದ ತೊಂದರೆಗಳಿಗೆ ಸಿಕ್ಕಿ ಹಾಕಿಕೊಳ್ಳುವುದು, ಪ್ರಯಾಣಗಳಲ್ಲಿ ಎಚ್ಚರ ವಹಿಸಿಲ್ಲ ಅಂದರೆ ಅಪಘಾತಗಳಾಗುವ ಸಂದರ್ಭಗಳು ಕಂಡುಬರುತ್ತವೆ. ಕುಟುಂಬದಲ್ಲಿ ಕಲಹಗಳು ಬರುವುದು, ಕಾರ್ಯಭಂಗವಾಗುವುದು, ಶಾರೀರಿಕ ಬಾಧೆ ಇರುವುದು, ಅನಾವಶ್ಯಕವಾದ ವಿವಾದಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು, ಇಂತಹ ಅಶುಭ ಫಲಗಳನ್ನು ಸಹ ಈ ಜೂನ್ ತಿಂಗಳಲ್ಲಿ ಈ ತುಲಾ ರಾಶಿಯವರು ಕಾಣಬಹುದು. ಆದರೂ ಸಹ ಗುರು ಮತ್ತು ಶನಿ ಬಲ ಇರುವುದರಿಂದ ಅಶುಭ ಫಲಗಳ ತೀವ್ರತೆ ಕಡಿಮೆ ಆಗುವುದು ಅಂತ ಹೇಳಬಹುದು. ಸರ್ಕಾರಿ ಉದ್ಯೋಗಸ್ಥರನ್ನು ಗೌರವಿಸುವ ಮೂಲಕ, ಶತ್ರುಗಳನ್ನು ಮಿತ್ರರಾಗಿ ಮಾಡಿಕೊಳ್ಳುವುದರ ಮೂಲಕ ಅಶುಭ ಫಲಗಳ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಅಂತ ಹೇಳಲಾಗಿದೆ. ಶ್ರೀ ಸೂರ್ಯನಾರಾಯಣ ಸ್ವಾಮಿ ಆರಾಧನೆ ಮಾಡುವುದರಿಂದ, ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡುವುದರಿಂದ,
ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯವರ ಆರಾಧನೆ ಮಾಡುವುದರಿಂದ, ಶ್ರೀ ಮಹಾಗಣಪತಿ ಸ್ವಾಮಿಯ ಆರಾಧನೆ ಮಾಡುವುದರಿಂದ, ದೇವಸ್ಥಾನಕ್ಕಾಗಲಿ ಕ್ಷೇತ್ರಕ್ಕಾಗಲಿ ಭೇಟಿ ಕೊಟ್ಟು ದರ್ಶನ ಮಾಡಿ ಪೂಜೆ ಸಲ್ಲಿಸುವುದರಿಂದ ಈ ಜುಲೈ ತಿಂಗಳಲ್ಲಿ ಬರುವ ಅಶುಭ ಫಲಗಳ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಅಂತ ಹೇಳಲಾಗಿದೆ. ಇಲ್ಲಿಯವರೆಗೆ ತುಲಾ ರಾಶಿಯವರೆಗೆ ಗೋಚಾರದಲ್ಲಿ ನವಗ್ರಹ ಸ್ಥಿತ ಚಲನಗಳ ಆಧಾರದ ಮೇಲೆ ಲಘುವಾಗಿ ಫಲಾಫಲಗಳನ್ನು ತಿಳಿಸಲಾಗಿದೆ. ನಿಮ್ಮ ಸಂಪೂರ್ಣ ಜಾತಕ ಫಲಗಳನ್ನು ತಿಳಿಯಬೇಕಾದರೆ ನುರಿತ ಜ್ಯೋತಿಷ್ಯರನ್ನು ಸಂಪರ್ಕಿಸಬೇಕಾಗಿ ಮನವಿ. ಹೀಗೆ ಹೇಳಿರುವ ಲಘು ಫಲಾಫಲಗಳು ಅಲ್ಲದೆ ನಿಮ್ಮ ಜಾತಕಾನುಸಾರ ವಿವಿಧ ಫಲಗಳು ನಿಮ್ಮ ಅನುಭವಕ್ಕೆ ಬರಬಹುದು ಅಂತಲೂ ಹೇಳಲಾಗಿದೆ. ನಿಮ್ಮ ಸಂಪೂರ್ಣ ಜಾತಕ ಫಲ ವಿಶ್ಲೇಷಣೆಗೆ, ವಧೂವರರ ಸಾಲಾವಳಿಗೆ, ಬಾಲಗ್ರಹ ದೋಷ ನಿವಾರಣಾ, ವ್ಯಾಪಾರಾಭಿವೃದ್ಧಿ, ಆರೋಗ್ಯಾಭಿವೃದ್ಧಿ, ವಿದ್ಯಾಭಿವೃದ್ಧಿಗೆ, ಧಾರಣಾ ಯಂತ್ರಗಳು ಮತ್ತು ಪೂಜನಾ ಯಂತ್ರಗಳಿಗೆ ನಮ್ಮ ವಾಟ್ಸಪ್ ನಂಬರ್ 9483552645 ನಂಬರನ್ನು ಸಂಪರ್ಕಿಸುವ ಮೂಲಕ ಮೆಸೇಜ್ ಮೂಲಕವಾಗಿ ಅಥವಾ ವಾಯ್ಸ್ ಮೆಸೇಜ್ ಮೂಲಕವಾಗಿ ನಮ್ಮ KP ಜ್ಯೋತಿಷ್ಯ ಕೇಂದ್ರವನ್ನು ಸಂಪರ್ಕಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಕುಟುಂಬಸ್ಥರಿಗೆ, ನಿಮ್ಮ ಮಿತ್ರ ವರ್ಗದವರಿಗೆ ಶೇರ್ ಮಾಡಿ ಅಂತ ವಿನಂತಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಇಂದಿಗೆ ಮುಕ್ತಾಯಗೊಳಿಸುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಓಂ ಶ್ರೀ ಗುರುಭ್ಯೋ ನಮಃ.